ಪ್ರಾರ್ಥನೆಗಳು ಫಲಿಸಿದವು ಅನ್ನೋದಕ್ಕೆ ಅಡ್ಡಿ ಇಲ್ಲ. ನೆನ್ನೆ ನ್ಯೂಸ್ ಅವರು ಮುಗಿಸುವಾಗ ನಾನು ಹೇಳಿದ್ದೆ, ಲೆಟ್ಸ್ ಪ್ರೇ ಫಾರ್ ಪೀಪಲ್ ಆಫ್ ಇರಾನ್ ಅಂತ. ಇರಾನಿನ ನಿಷ್ಪಾಪಿ ಜನಸಾಮಾನ್ಯರುಗಳಿಗಾಗಿ ನಮ್ಮ ಪ್ರಾರ್ಥನೆಗಳು ಇರಲಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದು ನೋಡಿದ್ರೆ ನಾಗರಿಕತೆಯ ಸರ್ವನಾಶ, ಶಿಲಾಯುಗಕ್ಕೆ ಇರಾನು, ಏನೇನೋ ಇತ್ತು. ಇವತ್ತು ಬೆಳಗಿನ ಜಾವ ಭಾರತೀಯ ಕಾಲಮಾನದ ಪ್ರಕಾರ, ಭಾರತದ ಟೈಮ್ ಪ್ರಕಾರ 5:15 ಆ ಅಂತಿಮ ದಾಳಿ ಶುರುವಾಗಬೇಕಾಗಿತ್ತು. ಈ ಡೊನಾಲ್ಡ್ ಟ್ರಂಪ್ ಥರದವರು ಗೊತ್ತಲ್ಲ ನಿಮಗೆ ಹೇಳಿಕೆಗಳು, ಟ್ವೀಟ್ಗಳು ಹೆಂಗಿದ್ದಾವೆ ಅಂತ. ಅಮೇರಿಕದಲ್ಲಿನ ಪತ್ರಕರ್ತರಿಗೆ ಸಂಶಯ ಬಂತು, ಈ ಮನುಷ್ಯನ ಮಾನಸಿಕ ಸ್ಥಿತಿ ಸರಿಗಿದೆಯೋ ಇಲ್ಲವೋ ಅಂತ. ಅದು ಏನಾರು ಹಾಳು ಬಿದ್ಕೊಂಡು ಹೋಗಲಿ, ಯಾವುದೋ ದೊಡ್ಡ ಬಾಂಬ್ ತಂದು ಹಾಕಿದ್ರೆ ಕಥೆ ಏನಾಗತ್ತೆ, ಆ ದೇಶದ್ದು ಕಥೆ ಏನಾಗತ್ತೆ? ಹಂಗಾಗಲಿಲ್ಲ. 2 ವಾರಗಳ ಕದನ ವಿರಾಮ, ತಾತ್ಕಾಲಿಕ ಬ್ರೇಕ್. ಇನ್ ಆಲ್ ಪ್ರೊಬಬಿಲಿಟಿ ಇದು ಮುಂದುವರಿಯುತ್ತೆ. ಸಂಜೆ 2 ಗಂಟೆಗಳ ಮೆಗಾ ಡಿಬೇಟ್ ಮಾಡಿದ್ವಿ. ನಮ್ಮ ಪ್ಯಾನಲ್ಗೆ ಬಂದಿದ್ದ 2 ಎಕ್ಸ್ಪರ್ಟ್ಗಳು ಹೇಳಿದ್ರು ಯುದ್ಧ ನಿಲ್ಲಲ್ಲ, 2 ವಾರ ಆದಮೇಲೆ ಮತ್ತೆ ಶುರುವಾಗತ್ತೆ ಅಂತ. ಬಟ್ ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ ಕದನ ವಿರಾಮ ಮುಂದುವರಿಯುತ್ತೆ. ಡೊನಾಲ್ಡ್ ಟ್ರಂಪ್ ಶತಾಯಗತಾಯ ಈ ಯುದ್ಧ ಅವರಿಗೆ ನಿಲ್ಲಬೇಕಾಗಿತ್ತು. ನೋಡಿ ಎಂಥ ವಿಡಂಬನೆ ಇದು. ಎದೆ ತಟ್ಟಿ ಹೇಳ್ಕೊಳ್ಳೋದ ಮನುಷ್ಯ, 8 ಯುದ್ಧ ನಿಲ್ಲಿಸಿದ್ದೀನಿ ನಾನು. ಬಟ್ ಇವರು ಆರಂಭಿಸಿದ ಯುದ್ಧ ನಿಲ್ಲಿಸೋದಕ್ಕೆ ಪಾಕಿಸ್ತಾನ ಬರಬೇಕಾಯಿತು. ಯಾರ್ಯಾರದೋ ಮಧ್ಯದಲ್ಲಿ ಆಗ್ತಾ ಇದ್ದ ಯುದ್ಧವನ್ನು ನಿಲ್ಲಿಸಿದೆ ಅಂತ ಹೇಳಿಕೊಳ್ತಾ ಇದ್ದ ಡೊನಾಲ್ಡ್ ಟ್ರಂಪ್ಗೆ ತಾವೇ ಆರಂಭಿಸಿದ ಯುದ್ಧವನ್ನು ನಿಲ್ಲಿಸುವುದಕ್ಕಾಗಲಿಲ್ಲ. ಮೀಡಿಯೇಟರ್ ಬೇಕಾಯಿತು. ತಾತ್ಕಾಲಿಕವಾಗಿ ಕದನ ನಿಂತಿದೆ. ದಾಳಿಗಳು ಅಲ್ಲಿ ಇಲ್ಲಿ ನಡೀತಾ ಇದ್ದಾವೆ. ದಾಳಿಯ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕೆ ಅಂದರೆ ಇರಾನಿನ ಸ್ಟ್ರಕ್ಚರ್ನಲ್ಲಿ ಆ ಸಮಸ್ಯೆ ಇದೆ. ಸಮಸ್ಯೆನೇ ಅವರ ಸ್ಟ್ರೆಂಗ್ತ್ ಕೂಡ. ಅಲ್ಲಿ 1 ಪಾಯಿಂಟ್ ಕಮ್ಯುನಿಕೇಷನ್ನೇ ಇಲ್ಲ. ಅಯಾತುಲ್ಲಾ ಖಮೇನಿ ಬದುಕಿದ್ದರೆ ಅಥವಾ ಬದುಕಿರುವ ಹೊಸ ಅಯಾತುಲ್ಲಾ ಮುಜ್ತಬಾ ಖಮೇನಿ ಆಡಳಿತ ನಡೆಸುವ ಸ್ಥಿತಿಯಲ್ಲಿದ್ದರೆ 1 ಪಾಯಿಂಟ್ ಕಮ್ಯುನಿಕೇಷನ್ ಇರ್ತಿತ್ತು. ಇಂಥದ್ದೊಂದು ಸ್ಥಿತಿ ಬರುತ್ತೆ ಅಂತಾನೆ IRGC ಅದೊಂದು ಮೊಸಾಯಿಕ್ ಸ್ಟ್ರಕ್ಚರ್ ಅನ್ನುವ ಸ್ಟ್ರಕ್ಚರ್ನ ಮಾಡಿಟ್ಟಿತ್ತು. ಇರಾನ್ನಲ್ಲಿ 31 ರಾಜ್ಯಗಳು, 31 ರಾಜ್ಯಗಳಿಗೆ ಅದರದೇ ಆದ ಡಿಫ್ರೆಂಟ್ ಆದ ಮಿಲಿಟರಿ ಸ್ಟ್ರಕ್ಚರ್ ಇದೆ. ಅವರುಗಳಿಗೆ ವೆಪನ್ ಹಂಚಿಬಿಟ್ಟಿದ್ರು ಮೊದಲೇ. ಜೊತೆಗೆ ಕ್ಲೋಸ್ಡ್ ಎನ್ವಲಪ್ನಲ್ಲಿ ಮೆಸೇಜ್ ಇತ್ತು, ಇರಾನ್ ಮೇಲೆ ದಾಳಿ ಆದರೆ ಎನ್ವಲಪ್ ಓಪನ್ ಮಾಡಿ ಅಂತ. ದಾಳಿ ಆದ ತಕ್ಷಣ ಆಯಾ ರಾಜ್ಯಗಳ ಮಿಲಿಟರಿ ನಾಯಕರುಗಳು, ಕಮಾಂಡರ್ಗಳು ಎನ್ವಲಪ್ ಓಪನ್ ಮಾಡಿದ್ರು. ಯಾರ್ಯಾರಿಗೆ ಹೊಡಿಬೇಕು ಅಂತ ಅದರಲ್ಲಿ ಲಿಸ್ಟ್ ಇತ್ತು, ಎಲ್ಲೆಲ್ಲಿಗೆ ಟಾರ್ಗೆಟ್ ಮಾಡ್ಕೊಂಡು ಹೊಡಿಬೇಕು ಅಂತ ಅವ್ರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅಂತಿಮವಾಗಿ ಪೂರ್ತಿಯಾಗಿ ಯುದ್ಧ ನಿಲ್ಲಬೇಕು ಅಂತಂದರೆ ಆ 31 ರಾಜ್ಯಗಳ ಕಮಾಂಡರ್ಗಳಿಗೆ ಒಂದು ಮೆಸೇಜ್ ಹೋಗಬೇಕು. ಮೆಸೇಜ್ ಕೊಡೋರು ಯಾರು? ಆ ದೇಶಕ್ಕೊಬ್ಬ ನಾಯಕ ಅನ್ನುವವನೇ ಉಳಿದುಕೊಂಡಿಲ್ಲ. ನಿಲ್ಲುತ್ತೆ, ಇದು ಒಂದಲ್ಲ ಒಂದು ರೀತಿಯಲ್ಲಿ ನಿಲ್ಲುತ್ತೆ. IRGCಯ ಒಪ್ಪಿಗೆ ಇಲ್ಲದೆ ಕದನ ವಿರಾಮ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ IRGC ಅವರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ನಾಳೆಯಷ್ಟೊತ್ತಿಗೆ ದಾಳಿಗಳು, ಪ್ರತಿದಾಳಿಗಳು ಸಂಪೂರ್ಣವಾಗಿ ನಿಲ್ಲಬಹುದು. ಫೈನಲಿ ಕದನ ವಿರಾಮ ಹೆಂಗಾಯಿತು? ಬನ್ನಿ ಈ ವಿಷಯಕ್ಕೆ ಬನ್ನಿ. ಈಗ 2 ವಾರಗಳ ಕದನ ವಿರಾಮದ ಘೋಷಣೆಯನ್ನು ಏನು ಮಾಡಿದ್ರಲ್ಲ ಟ್ರಂಪು, ಅದರಲ್ಲಿ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಬರೀತಾರೆ. ಸ್ವಲ್ಪ ಕಂಟ್ರೋಲ್ ಇದೆ. ಈಗ ಶಬ್ದಗಳ ಮೇಲೆ ಒಂದು ನಿಯಂತ್ರಣ ಬಂದಿದೆ ನೋಡಿ ಟ್ರಂಪ್ಗೆ. ಶಹಬಾಜ್ ಶರೀಫ್, ಫೀಲ್ಡ್ ಮಾರ್ಷಲ್ ಆಸಿಮ್ ಮಾತುಕತೆ ಆಧಾರದ ಮೇಲೆ 2 ವಾರಗಳ ಕದನ ವಿರಾಮದ ನಿರ್ಧಾರ ಆಗಿದೆ. ಈ ಇಬ್ಬರು ಇವತ್ತು ರಾತ್ರಿ ಇರಾನಿನ ಮೇಲಿನ ವಿನಾಶಕಾರಿ ದಾಳಿ ತಡೆಯಲು ವಿನಂತಿಸಿದರು. ಯಾರು? ಶಹಬಾಜ್ ಶರೀಫ್ ಮತ್ತು ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅಮೇರಿಕವನ್ನು ರಿಕ್ವೆಸ್ಟ್ ಮಾಡಿದ್ರಂತೆ. ನೀವು ಉದ್ದೇಶ ಏನು ಮಾಡಿದಿರಲ್ಲ, ಯಾವ ಉದ್ದೇಶ? ಇರಾನಿನ ನಾಗರಿಕತೆಯನ್ನೇ ತರಿದು ಹಾಕಿಬಿಡುವ ಉದ್ದೇಶ ಮತ್ತು ಇರಾನನ್ನು ಶಿಲಾಯುಗಕ್ಕೆ ತೆಗೆದುಕೊಂಡು ಹೋಗುವ ನಿರ್ಧಾರ ಏನಿದೆಯಲ್ಲ, ಆ ನಿರ್ಧಾರವನ್ನು ಇಂಪ್ಲಿಮೆಂಟ್ ಮಾಡಬೇಡಿ ಅಂತ ಶಹಬಾಜ್ ಶರೀಫ್ ಮತ್ತು ಆಸಿಮ್ ಮುನೀರ್ ಮನವಿ ಮಾಡಿಕೊಂಡ್ರಂತೆ. ಟ್ರಂಪ್ ಟ್ವೀಟ್ ಪ್ರಕಾರ
ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ತಕ್ಷಣ ಮತ್ತು ಸುರಕ್ಷಿತವಾಗಿ ತೆರೆಯಲು ಒಪ್ಪಿಕೊಂಡಿದೆ. ಇದರ ಅರ್ಥ ಏನು? ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಮತ್ತು ಫೀಲ್ಡ್ ಮಾರ್ಷಲ್ ನನ್ನನ್ನು ಮನವಿ ಮಾಡಿಕೊಂಡಾಗ ನಾನು ಅವ್ರಿಗೆ ಹೇಳಿದೆ, ಹಾಗಿದ್ರೆ ಹಾರ್ಮುಜ್ ಕ್ಲಿಯರ್ ಮಾಡಿ ಅಂತ. ಅದಕ್ಕೆ ಇರಾನ್ ಒಪ್ಕೊಂಡಿತು. ಹೀಗಾಗಿಯೇ 2 ವಾರ ಇರಾನ್ ಮೇಲಿನ ಎಲ್ಲ ಮಾದರಿಯ ದಾಳಿಯನ್ನು ಸ್ಥಗಿತಗೊಳಿಸಲು ಒಪ್ಪಿದ್ದೇನೆ. ಇದು ದ್ವಿಪಕ್ಷೀಯ ಕದನ ವಿರಾಮ. ನಾವು ಈಗಾಗಲೇ ಮಿಲಿಟರಿ ಉದ್ದೇಶ ಸಾಧಿಸಿರುತ್ತೇವೆ. ಚರ್ಚೆ ಆಗಬೇಕಾಗಿರೋದು ಇದು, ಮಿಲಿಟರಿ ಉದ್ದೇಶ ಏನಾಗಿತ್ತು ಅಂತ. ಅದರ ಜೊತೆಗೆ ನಾವು ಇರಾನ್ ದೇಶದಿಂದ 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದೇವೆ. ಅಮೆರಿಕ ಸಂಯುಕ್ತ ಸಂಸ್ಥಾನ ಪರ ಅಧ್ಯಕ್ಷನಾಗಿ ಮತ್ತು ಮಧ್ಯಪ್ರಾಚ್ಯ ದೇಶವನ್ನು ಪ್ರತಿನಿಧಿಸುತ್ತಾ ಈ ದೀರ್ಘಕಾಲೀನ ಸಮಸ್ಯೆಯು ಪರಿಹಾರದ ಹಂತಕ್ಕೆ ತಲುಪಿರುವುದು ಗೌರವದ ಸಂಗತಿ. ಶಬ್ದಗಳ ಮೇಲೆ ನಿಯಂತ್ರಣ ಹೆಂಗೆ ಬಂದಿದೆ ನೋಡಿ ಡೊನಾಲ್ಡ್ ಟ್ರಂಪ್ಗೆ. ಮಿಲಿಟರಿ ಉದ್ದೇಶಗಳು ಈಡೇರಿದ್ದಾವೆ. ಏನು ಮಿಲಿಟರಿ ಉದ್ದೇಶ ಆಗಿತ್ತು? ಫೆಬ್ರವರಿ 28ನೇ ತಾರೀಕು ದಾಳಿಯನ್ನು ಆರಂಭಿಸಿದಾಗ ಡೊನಾಲ್ಡ್ ಟ್ರಂಪ್ ಹೇಳಿದ್ದೇನು? ಇರಾನಿನ ಮಹಾಜನತೆಯೇ, ನಿಮಗೊಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಡುತ್ತಿದ್ದೇನೆ. ಏನು ಸುವರ್ಣಾವಕಾಶ? ನಾವು ನಿಮ್ಮ ದೇಶದ ನಾಯಕರುಗಳನ್ನು ಹೊಡೆದು ಮುಗಿಸ್ತೀವಿ, ನೀವು ಹೋಗಿ ಅಧಿಕಾರ ಹಿಡ್ಕೊಳ್ಳಿ ಅಂತ. ಲೌಡ್ ಆ್ಯಂಡ್ ಕ್ಲಿಯರ್ ರೆಜಿಮ್ ಚೇಂಜ್ ಉದ್ದೇಶ ಆಗಿತ್ತು. ಮಿಲಿಟರಿ ಉದ್ದೇಶ ನಂಬರ್ 1 ಈಡೇರ್ತಾ? ಡೊನಾಲ್ಡ್ ಟ್ರಂಪ್ ಪ್ರಕಾರ ಈಡೇರಿದೆ. ಅದು ರೆಜಿಮ್ ಚೇಂಜ್ ಆಗಿದೆ. ಈಗಿನ ಹೊಸ ರೆಜಿಮ್ ಲಾಜಿಕಲ್ ಆಗಿದೆ, ಲೆಸ್ ರ್ಯಾಡಿಕಲ್ ಇದೆ. ಹೌದಾ ಅಲ್ವಾ? ಆಮೇಲೆ ಹೇಳ್ತೀನಿ. ಡೊನಾಲ್ಡ್ ಟ್ರಂಪ್ ಪ್ರಕಾರ ರೆಜಿಮ್ ಚೇಂಜಿನ ಉದ್ದೇಶ ಇತ್ತು. ಆಯ್ತಾ? ಇಲ್ಲ. ಆ 440 kg 900 ಗ್ರಾಮ್ ಯುರೇನಿಯಮ್ಮನ್ನು ಏನು ಎನ್ರಿಚ್ ಮಾಡಿ ಇಟ್ಕೊಂಡಿದ್ದಾರಲ್ಲ, ಅದನ್ನು ಅಮೇರಿಕ ತನ್ನ ಕೈಗೆ ತಗೊಂಡ್ಬಿಡ್ಬೇಕಾಗಿತ್ತು. ಮಿಲಿಟರಿ ಉದ್ದೇಶ ಆಯ್ತಾ? ಇಲ್ಲ. ಒಳಗಿಂದೊಳಗೆ ಹೇಳಿಕೊಳ್ಳಲಾರದ ಉದ್ದೇಶ ಇರಾನಿನ ಆಯಿಲ್ ಫೀಲ್ಡ್ಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಅಮೇರಿಕ ಸಾಧಿಸೋದು. ಆಯ್ತಾ? ಇಲ್ಲ. ಯಾವ ಮಿಲಿಟರಿ ಉದ್ದೇಶ ಈಡೇರಿದೆ ಅಂತ ಹೇಳ್ತಿದ್ದಾರೆ ಇವರು? 40 ದಿನಗಳ ಯುದ್ಧದ ಎಂಡ್ ರಿಸಲ್ಟ್ ಏನು ಅಂದರೆ ಇರಾನಿನ ಇನ್ಫ್ರಾಸ್ಟ್ರಕ್ಚರ್ನ ಸರ್ವನಾಶ ಮತ್ತು ಇಲ್ಲಿ ತನಕ ಇಂಟರ್ನ್ಯಾಷನಲ್ ವಾಟರ್ ಆಗಿದ್ದ ಹಾರ್ಮುಜ್ ಜಲಸಂಧಿಯನ್ನು ಇರಾನಿನ ಕೈ ಕೊಟ್ಟಿದ್ದು. ಫೆಬ್ರವರಿ 28ಕ್ಕಿಂತ ಮುಂಚೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಹೋಗೋದಕ್ಕೂ ಬರೋದಕ್ಕೂ ಸಮಸ್ಯೆನೇ ಇರಲಿಲ್ಲ. ಈ ಯುದ್ಧ ಇಡೀ ಪ್ರಪಂಚಕ್ಕೆ ಅದೊಂದು ಸಮಸ್ಯೆಯನ್ನು ಗಿಫ್ಟಾಗಿ ಕೊಟ್ಟಿದೆ. ಈಗ ಹೇಳ್ತಾ ಇದ್ದಾರೆ ಅವರು ಕ್ಲಿಯರ್ ಮಾಡ್ತಾರಂತೆ. ಆದಾಗಲೇ ಸತ್ಯ. ಅದು ಆದಾಗಲೇ ಸತ್ಯ. ಅದರ ಜೊತೆಗೆ ವಿಶ್ವಶಾಂತಿಗೆ ದೊಡ್ಡ ದಿನ ಅಂತ ಒಟ್ಟು 4 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಮಾಡಿರೋದು ಡೊನಾಲ್ಡ್ ಟ್ರಂಪ್. ವಿಶ್ವಶಾಂತಿಗೆ ದೊಡ್ಡ ದಿನ. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಕ್ಕೆ ಅಮೆರಿಕ ಸಹಾಯ ಮಾಡುತ್ತೆ. ಇರಾನಿನ ಪುನರ್ನಿರ್ಮಾಣಕ್ಕೂ ನಾವು ಸಹಾಯ ಮಾಡ್ತೀವಿ. ಇದು ಮಧ್ಯಪ್ರಾಚ್ಯದ ಸುವರ್ಣ ಯುಗಕ್ಕೆ ನಾಂದಿ. ಇದು ಮತ್ತೊಂದು ಟ್ವೀಟ್. ಅ ಬಿಗ್ ಡೇ ಫಾರ್ ವರ್ಲ್ಡ್ ಪೀಸ್. ಇರಾನ್ ವಾಂಟ್ಸ್ ಇಟ್ ಟು ಹ್ಯಾಪನ್. ದೇ ಹ್ಯಾವ್ ಹ್ಯಾಡ್ ಎನಫ್. Likewise, so has everyone else. The United States of America will be helping with the traffic build-up in the Strait of Hormuz. There will be lots of positive action. Big money will be made. Big money will be made. Iran can start the reconstruction process. We will be loading up with the supplies of all kinds and just hanging around in order to make sure that everything goes well. I feel confident that it will. Just like we are experiencing in the United States, this could be the golden age of Middle East. ಹೆಂಗಾರು ಅರ್ಥ ಮಾಡ್ಕೊಳ್ಳಿ ಅದನ್ನು. ಅಂದರೆ ನಿಮಗೆ ನಿಮ್ಮ ದೇಶವನ್ನು ಮರುನಿರ್ಮಾಣ ಮಾಡೋದಕ್ಕೆ ಏನೇನು ಬೇಕೋ ಅದನ್ನು ನಾವು ಕೊಡ್ತೀವಿ. ವಿ ವಿಲ್ ಬಿ ಹ್ಯಾಂಗಿಂಗ್ ಅರೌಂಡ್. ಅಲ್ಲಿ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿರ್ತೀವಿ, ಎಲ್ಲ ಸರಿಯಾಗಿ ಆಗ್ತಿದೆಯಾ ಅಂತ ನೋಡುವುದಕ್ಕೆ ಅಂತ. ಮತ್ತೊಂದು ಟ್ವೀಟು. ಇರಾನಿಗೆ ಯಾರ್ಯಾರು ಆಯುಧಗಳನ್ನು ಕೊಡ್ತೀರೋ, ಯಾವ್ಯಾವ ದೇಶಗಳ ಆಯುಧಗಳನ್ನು ಕೊಡ್ತಾವೋ ಆ ದೇಶಗಳ ಮೇಲೆ 50% ತೆರಿಗೆ ಹಾಕ್ತೀವಿ ಅಂತ. 50% ಟ್ಯಾಕ್ಸ್ ಅಂತೆ. ಅಂದರೆ ಆ ದೇಶಗಳು ಅಮೇರಿಕಕ್ಕೆ ಏನಾದರೂ ವಸ್ತುಗಳನ್ನು ತಂದರೆ ಆ ವಸ್ತುಗಳಿಗೆ 50% ಟ್ಯಾಕ್ಸ್. ಅ ಕಂಟ್ರಿ ಸಪ್ಲೈಯಿಂಗ್ ಮಿಲಿಟರಿ ವೆಪನ್ಸ್ ಟು ಇರಾನ್ ವಿಲ್ ಬಿ ಇಮ್ಮಿಡಿಯೇಟ್ಲಿ ಟ್ಯಾರಿಫ್ಡ್.
ಆನ್ ಎನಿ ಆ್ಯಂಡ್ ಆಲ್ ಗೂಡ್ಸ್ ಸೋಲ್ಡ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ 50% ಎಫೆಕ್ಟಿವ್ ಇಮ್ಮಿಡಿಯೇಟ್ಲಿ. ದೇರ್ ವಿಲ್ ಬಿ ನೋ ಎಕ್ಸ್ಕ್ಲೂಷನ್ಸ್ ಆರ್ ಎಕ್ಸಂಪ್ಷನ್ಸ್. ಪ್ರೆಸಿಡೆಂಟ್ DJT ಅಂತ ಇನ್ನೊಂದು ಟ್ವೀಟ್ ಇದೆ. ಅಲ್ರಿ, ಇಷ್ಟು ದೇಶಗಳ ಮೇಲೆ ಇಷ್ಟು ದಿವಸ ಹಾಕಿದ್ರಲ್ಲ ಟ್ಯಾಕ್ಸು, ಆ ಟ್ಯಾಕ್ಸ್ ಹಾಕಿದ್ದೇ ಅಸಂವಿಧಾನಿಕ ಅಂತ ಅಮೇರಿಕದ ಸುಪ್ರೀಂ ಕೋರ್ಟೇ ಜಡ್ಜ್ಮೆಂಟ್ ಕೊಟ್ಟಿದೆ. ಮತ್ತೆ ಹೆಂಗೆ ಟ್ಯಾಕ್ಸ್ ಹಾಕೋದನ್ನು ಮಾತಾಡ್ತಾರೆ ಇವರು? ಸುಪ್ರೀಂ ಕೋರ್ಟ್ ಹೇಳಿದೆ ಟ್ಯಾಕ್ಸ್ ಹಾಕಿದ್ದು ಅಸಂವಿಧಾನಿಕ, ಇಮಿಡಿಯೇಟ್ಲಿ ಮೊದಲಿದ್ದ ಪರಿಸ್ಥಿತಿಗೆ ಬರಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.